ನಮಸ್ಕಾರ. RJUHS BSc ನರ್ಸಿಂಗ್ ರಿಸಲ್ಟ್ಸ್ ಬಂದಿರೋದ್ರಿಂದ ವಿದ್ಯಾರ್ಥಿಗಳಲ್ಲಿ ತುಂಬನೇ ಗೊಂದಲ, ಟೆನ್ಷನ್ ಶುರುವಾಗಿದೆ. ಯಾಕೆ ಈ ಗೊಂದಲ? ಇದರ ಹಿಂದಿನ ಕಾರಣಗಳೇನು ಅನ್ನೋದ್ರ ಬಗ್ಗೆ ಇವತ್ತು ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ. ಬನ್ನಿ. ಸದ್ಯಕ್ಕೆ ಎಲ್ಲರ ತಲೆಯಲ್ಲೂ ಒಂದೇ ಪ್ರಶ್ನೆ ಓಡ್ತಾ ಇದೆ. ಯೂನಿವರ್ಸಿಟಿ ಎಲ್ಲ ಸೆಮಿಸ್ಟರ್ ರಿಸಲ್ಟ್ಸ್ ಬಿಟ್ಟಿದೀವಿ ಅಂತ ಹೇಳುತ್ತೆ, ಆದರೆ ವೆಬ್ಸೈಟ್ನಲ್ಲಿ ನೋಡಿದ್ರೆ ಬೇರೆ ಯಾವುದೋ ಸೆಮಿಸ್ಟರ್ ಕಾಣಿಸ್ತಿದೆ. ಇದರ ಅಸಲಿ ಕಾರಣವಾದ್ರೂ ಏನು? ಸರಿ, ಈ ಗೊಂದಲಕ್ಕೆ ಕಾರಣ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಮೊದಲು ವಿದ್ಯಾರ್ಥಿಗಳಿಗೆ ರಿಸಲ್ಟ್ ವೆಬ್ಸೈಟ್ನಲ್ಲಿ ನಿಜವಾಗಿ ಏನು ಕಾಣಿಸ್ತಾ ಇದೆ, ಯಾಕೆ ಇಷ್ಟೊಂದು ಕನ್ಫ್ಯೂಷನ್ ಆಗ್ತಿದೆ ಅಂತ ನೋಡೋಣ. ನೋಡಿ, ಇದೊಂದು ವಿಚಿತ್ರವಾದ ಪರಿಸ್ಥಿತಿ. ಒಂದ್ ಕಡೆ ಯೂನಿವರ್ಸಿಟಿ ಎಲ್ಲಾ ರಿಸಲ್ಟ್ಸ್ ಬಿಟ್ಟಿದೀವಿ ಅಂತ ಹೇಳುತ್ತೆ, ಇನ್ನೊಂದ್ ಕಡೆ ಸ್ಟೂಡೆಂಟ್ಸ್ ನೋಡಿದ್ರೆ ಏನೋ ಬೇರೆನೇ ಕಾಣಿಸ್ತಿದೆ. ಈ ಗ್ಯಾಪ್ ಯಾಕೆ ಬಂತು ಅಂತ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಉದಾಹರಣೆಗೆ ಹೇಳೋದಾದ್ರೆ, ವೆಬ್ಸೈಟ್ನಲ್ಲಿ 2ನೇ ಸೆಮಿಸ್ಟರ್ ಅಥವಾ 5ನೇ ಸೆಮಿಸ್ಟರ್ BSc ನರ್ಸಿಂಗ್ RS6 ತರ ಲಿಂಕ್ಗಳು ಕಾಣಿಸ್ಕೊಳ್ತಾ ಇವೆ. ಇದನ್ನ ನೋಡಿದ ತಕ್ಷಣ ಅಯ್ಯೋ, ನಮ್ ರಿಸಲ್ಟ್ ಬಿಟ್ಟು ಬೇರೆ ಯಾವುದೋ ಬಂದಿದೆಯಲ್ಲ ಅಂತ ಟೆನ್ಷನ್ ಆಗೋದು ಸಹಜ ಅಲ್ವಾ? ಇದು ಸ್ಟೂಡೆಂಟ್ಸ್ ತಪ್ಪಲ್ಲ, ಸಿಸ್ಟಮ್ನಲ್ಲಿ ಏನೋ ಸಮಸ್ಯೆ ಆಗಿದೆ ಅಂತ ಅನ್ಸುತ್ತೆ. ಹಾಗಾದ್ರೆ ಈ ಸಮಸ್ಯೆಗೆ ಅಸಲಿ ಕಾರಣ ಏನು? ಯೂನಿವರ್ಸಿಟಿ ಕಡೆಯಿಂದ ಏನಾದ್ರೂ ತಪ್ಪಾಗಿದ್ಯಾ ಅಥವಾ ಬೇರೆ ಏನಾದ್ರೂ ಟೆಕ್ನಿಕಲ್ ಪ್ರಾಬ್ಲಮ್ ಇದೆಯಾ? ಬನ್ನಿ, ಇದರ ಬಗ್ಗೆ ಸ್ವಲ್ಪ ಡೀಪ್ ಆಗಿ ನೋಡೋಣ. ನೋಡಿ, ಇದಕ್ಕೆ ಒಂದು ಮುಖ್ಯ ಕಾರಣ ಸರ್ವರ್ ಓವರ್ಲೋಡ್ ಆಗಿರಬಹುದು. ಅಂದ್ರೆ ಒಂದೇ ಸಾರಿಗೆ ಸಾವಿರಾರು ಜನ ಸ್ಟೂಡೆಂಟ್ಸ್ ರಿಸಲ್ಟ್ ಚೆಕ್ ಮಾಡೋಕೆ ವೆಬ್ಸೈಟಿಗೆ ಲಾಗಿನ್ ಆದಾಗ ಸರ್ವರ್ ಮೇಲೆ ವಿಪರೀತ ಒತ್ತಡ ಬೀಳುತ್ತೆ. ಸಿಂಪಲ್ ಆಗಿ ಹೇಳಬೇಕಂದ್ರೆ, ಒಂದೇ ರೋಡಲ್ಲಿ ಜಾಸ್ತಿ ಗಾಡಿಗಳು ಬಂದ್ರೆ ಟ್ರಾಫಿಕ್ ಜಾಮ್ ಆಗುತ್ತಲ್ಲ, ಹಾಗೇನೆ. ನೋಡಿ, ಈ ಪ್ರಾಸೆಸ್ ಹೇಗ್ ನಡೆಯುತ್ತೆ ಅಂತ. ಮೊದಲು ರಿಸಲ್ಟ್ಸ್ ಬಂದಿದೆ ಅಂತ ಗೊತ್ತಾದ ತಕ್ಷಣ ಎಲ್ರೂ ವೆಬ್ಸೈಟಿಗೆ ಹೋಗ್ತಾರೆ, ಅಂದ್ರೆ ಹೆವಿ ಟ್ರಾಫಿಕ್ ಆಗತ್ತೆ. ಆಮೇಲೆ ಸರ್ವರ್ನ ಕೆಪಾಸಿಟಿಗಿಂತ ಜಾಸ್ತಿ ಜನ ಬಂದಾಗ ಅದು ಹ್ಯಾಂಡಲ್ ಮಾಡಕ್ ಆಗಲ್ಲ. ಕೊನೆಗೆ ವೆಬ್ಸೈಟ್ ಎರರ್ ತೋರಿಸುತ್ತೆ, ಇಲ್ಲಾಂದ್ರೆ ಹಳೆ ರಿಸಲ್ಟ್ಸ್ ಲಿಂಕ್ಗಳನ್ನೇ ತೋರ್ಸಕ್ ಶುರು ಮಾಡುತ್ತೆ. ಈ ಸರ್ವರ್ ಪ್ರಾಬ್ಲಮಿಂದ ಆಗ್ತಿರೋ ಕನ್ಫ್ಯೂಷನ್ ಕಡಿಮೆ ಮಾಡೋಕೆ ಯೂನಿವರ್ಸಿಟಿಯವರು ಕೆಲವು ಲಿಂಕ್ಗಳನ್ನ ಸದ್ಯಕ್ಕೆ ತೆಗೆದು ಹಾಕಿರಬಹುದು. ಅದಕ್ಕೇನೆ ಮೊದಲು ಕಂಡಿದ್ದ ಲಿಂಕ್ ಈಗ ಕಾಣದೇ ಇರಬಹುದು. ಸರಿ, ಇದು ಒಂದು ಸಾಧ್ಯತೆ ಆಯ್ತು. ಇನ್ನೊಂದು ಆಂಗಲ್ನಿಂದ ನೋಡೋದಾದ್ರೆ, ಇದು ಟೆಕ್ನಿಕಲ್ ಪ್ರಾಬ್ಲಮ್ ಅಲ್ದೇ ಇರಬಹುದು. ಬದಲಿಗೆ ಯೂನಿವರ್ಸಿಟಿಯವರೇ ಪ್ಲಾನ್ ಮಾಡಿ ಹೀಗೆ ಮಾಡ್ತಿರಬಹುದು. ಏನದು ಅಂತ ನೋಡೋಣ. ಕೆಲವೊಮ್ಮೆ ಒಂದೇ ಸಲ ಎಲ್ಲಾ ರಿಸಲ್ಟ್ಸ್ ಬಿಟ್ರೆ ಸರ್ವರ್ ಕ್ರ್ಯಾಶ್ ಆಗತ್ತೆ ಅಂತ ಹಂತವಾಗಿ ಬಿಡುಗಡೆ ಮಾಡ್ತಾರೆ. ಅಂದ್ರೆ ಫಸ್ಟ್ ಕೆಲವು ಸೆಮಿಸ್ಟರ್ಗಳ ರಿಸಲ್ಟ್ಸ್, ಆಮೇಲೆ ಉಳಿದ ಸೆಮಿಸ್ಟರ್ಗಳದ್ದು, ಕೊನೆಗೆ ಏನಾದ್ರೂ ಕರೆಕ್ಷನ್ಸ್ ಇದ್ರೆ ಅದನ್ನ ಅಪ್ಡೇಟ್ ಮಾಡೋದು. ಹೀಗೆ ಮಾಡೋದ್ರಿಂದ ಸರ್ವರ್ ಮೇಲಿನ ಲೋಡ್ ಕಡಿಮೆ ಆಗತ್ತೆ ಅಲ್ವಾ? ಈ ತರಹ ಹಂತವಾಗಿ ರಿಸಲ್ಟ್ಸ್ ಬಿಡ್ತಿದ್ರೆ ಮುಖ್ಯವಾಗಿ 2ನೇ, 4ನೇ, 5ನೇ ಮತ್ತೆ 6ನೇ ಸೆಮಿಸ್ಟರ್ ಸ್ಟೂಡೆಂಟ್ಸ್ ಮೇಲೆ ಇದರ ಪರಿಣಾಮ ಬೀರಬಹುದು. ಸೊ ಒಂದು ವೇಳೆ ಈ ಥಿಯರಿ ನಿಜಾನೇ ಆಗಿದ್ರೆ ಈ ಸೆಮಿಸ್ಟರ್ಗಳ ವಿದ್ಯಾರ್ಥಿಗಳು ತಮ್ಮ ರಿಸಲ್ಟ್ಸ್ ನೋಡಕ್ಕೆ ಸ್ವಲ್ಪ ಸಮಯ ಕಾಯ್ಬೇಕಾಗತ್ತೆ. ಸರಿ, ಸಮಸ್ಯೆಗೆ ಕಾರಣಗಳು ಏನಿರ್ಬಹುದು ಅಂತ ನೋಡ್ದ್ವಿ. ಈಗ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಪ್ರಶ್ನೆ, ಈ ಪರಿಸ್ಥಿತಿಯಲ್ಲಿ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕು ಅನ್ನೋದು. ಮೊದಲನೇದಾಗಿ, ದಯವಿಟ್ಟು ಟೆನ್ಷನ್ ಮಾಡ್ಕೋಬೇಡಿ. ಎರಡನೇದು, ವಾಟ್ಸ್ಆಪ್, ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಬರುವ ಸುಳ್ಳು ಸುದ್ದಿ, ವದಂತಿಗಳನ್ನ ನಂಬೋಕೆ ಹೋಗ್ಬೇಡಿ. ಮೂರನೇ ಮತ್ತು ಅತಿ ಮುಖ್ಯವಾದದ್ದು, ಯೂನಿವರ್ಸಿಟಿಯಿಂದ ಬರುವ ಅಧಿಕೃತ ಮಾಹಿತಿಗಾಗಿ ಮಾತ್ರ ಕಾಯಿರಿ. ನೋಡಿ, ಇದೇ ಅಲ್ಟಿಮೇಟ್ ಸಲಹೆ. ಬೇರೆ ಎಲ್ಲೂ ತಲೆ ಕೆಡಿಸ್ಕೊಳ್ಳುವ ಬದಲು RJUHS ಕಡೆಯಿಂದ ಅಫಿಷಿಯಲ್ ಆಗಿ ಕನ್ಫರ್ಮೇಷನ್ ಬರೋವರೆಗೂ ಕಾಯೋದು ತುಂಬಾನೇ ಮುಖ್ಯ. ಅದೇ ಸರಿಯಾದ ದಾರಿ ಕೂಡ. ಹಾಗಾದ್ರೆ ಈ ಪರಿಸ್ಥಿತಿಯನ್ನ ದಾಟಿ ಮುಂದೆ ಹೋಗೋದು ಹೇಗೆ, ಸರಿಯಾದ ಮಾಹಿತಿ ಪಡ್ಕೊಂಡು ಶಾಂತವಾಗಿರೋದು ಹೇಗೆ ಅಂತ ನೋಡೋಣ. ನೆನ್ಪಿಟ್ಕೊಳ್ಬೇಕಾದ ಮುಖ್ಯ ವಿಷಯ ಅಂದ್ರೆ ಶಾಂತವಾಗಿರಿ, ಮತ್ತೆ ನಿಖರವಾದ ಅಪ್ಡೇಟ್ಸ್ಗಳಿಗಾಗಿ ಅಧಿಕೃತ RJUHS ವೆಬ್ಸೈಟ್ ಅನ್ನು ಮಾತ್ರ ಪದೇ ಪದೇ ಚೆಕ್ ಮಾಡ್ತಾ ಇರಿ. ಬೇರೆ ಎಲ್ಲೂ ಹುಡುಕೋದು ಬೇಡ. ಖಂಡಿತ ಶೀಘ್ರದಲ್ಲೇ ಒಂದು ಸ್ಪಷ್ಟವಾದ ಮಾಹಿತಿ ಸಿಕ್ಕೇ ಸಿಗುತ್ತೆ. ಕೊನೆಗೆ ಒಂದು ಮುಖ್ಯವಾದ ಪ್ರಶ್ನೆ ನಮ್ಮೆಲ್ಲರ ಮುಂದಿದೆ. ಇವತ್ತಿನ ದಿನಗಳಲ್ಲಿ ಶಿಕ್ಷಣ ವ್ಯವಸ್ಥೆ ಸಂಪೂರ್ಣವಾಗಿ ಟೆಕ್ನಾಲಜಿ ಮೇಲೆ ನಿಂತಿದೆ ಅಲ್ವಾ? ಹಾಗಾದ್ರೆ ಈ ರಿಸಲ್ಟ್ಸ್ ಅನೌನ್ಸ್ ಮಾಡುವಂತಹ ದೊಡ್ಡ ಡಿಜಿಟಲ್ ಈವೆಂಟ್ಗಳಿಗೆ ನಮ್ಮ ಶಿಕ್ಷಣ ಸಂಸ್ಥೆಗಳು ಇನ್ನೂ ಚೆನ್ನಾಗಿ ಹೇಗೆ ತಯಾರಾಗಬಹುದು? ಈ ಥರದ ಗೊಂದಲಗಳನ್ನ ಮುಂದೆ ಹೇಗೆ ತಪ್ಪಿಸಬಹುದು? ಇದ್ರ ಬಗ್ಗೆ ಯೋಚಿಸಬೇಕಾಗಿದೆ.